ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ ಇವತ್ತಿನ ಅವಧಿಯಲ್ಲಿ ಎಣಿಕೆ ಮೂಲತತ್ವ, ಕ್ರಮಯೋಜನೆ ಮತ್ತು ವಿಕಲ್ಪ, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಅನ್ನೋ ಅಧ್ಯಾಯ ನೋಡ್ತಾ ಇದ್ದಾವೆ. ಸೊ ನಾನು ಹೇಳಿರೋ ವಿಷಯ ಅರ್ಥ ಆಗ್ತಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಇನ್ನೂ ಸುಧಾರಣೆಗಾಗಿ ಮತ್ತು ಇನ್ನೂ ಹೆಚ್ಚಿನ ಕ್ಲಾಸ್ಗಾಗಿಯೂ ಕೂಡ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಪ್ರತಿ ಅಧ್ಯಾಯ ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. ಸೊ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಎಣಿಕೆಯ ಮೂಲತತ್ವ. ನೋಡ್ರಿ, ಒಂದು ಕ್ರಿಯೆಯು ಎಂ ವಿಧದ ರೀತಿಯಲ್ಲಿ ಮತ್ತೊಂದು ಸ್ವತಂತ್ರ ಕ್ರಿಯೆಯು ಎನ್ ರೀತಿಯ ವಿಭಿನ್ನದಲ್ಲಿ ಸಂಭವಿಸಿದರೆ ಇವೆರಡೂ ಕ್ರಿಯೆಗಳನ್ನು ಅನುಕ್ರಮವಾಗಿ ಸಂಭವಿಸುವ ಒಟ್ಟು ರೀತಿಯ ಸಂಖ್ಯೆಯು ಎಮ್ ಇಂಟು ಎನ್ ಆಗಿರುತ್ತದೆ. ಇದು ಎಣಿಕೆಯ ಮೂಲತತ್ವ. ಸೊ ಎಣಿಕೆಯ ಮೂಲತತ್ವವನ್ನು ನಾವು ನೋಡಿದಾಗ ಅರ್ಥ ಮಾಡಿಕೊಡ್ರಿ. ಇದನ್ನು ನಾವು ಯಾವುದು RTOದವರು ನಂಬರ್ ಪ್ಲೇಟ್ಗಳನ್ನು ಅಥವಾ ನಂಬರನ್ನು ಕೊಡ್ತಿರ್ತಾರೆ ವೆಹಿಕಲ್ಸ್ಗೆ. ಸೊ ಅಲ್ಲಿ ಏನಾಗ್ತದಪ್ಪ ಅಂದರೆ ಎಣಿಕೆಯ ಮೂಲತತ್ವ ಉಪಯೋಗ ಆಗ್ತದೆ. ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ನೋಡ್ರಿ. ಏನು, ನಿಮ್ಮ ಬಳಿ 3 ಶರ್ಟ್ಗಳು ಮತ್ತು 2 ಪ್ಯಾಂಟ್ಗಳಿದ್ದರೆ ನೀವು ಬಟ್ಟೆ ಧರಿಸಬಹುದಾದ ಒಟ್ಟು ವಿಭಿನ್ನ ಜೋಡಿಗಳು. ಸೊ 3 × 2 ಎಷ್ಟು ರೀತಿ? 6 ರೀತಿ ನಾವೇನು ಮಾಡ್ಬೋದ್ರಿ, ಬಟ್ಟೆಗಳನ್ನು ಧರಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ರೀ. ಏನು, 1 2 3 4 5 ಅಂಕಿಗಳದಾವ. ಪುನರಾವರ್ತನೆ ಮಾಡದ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು? ಎಷ್ಟು 2 ಅಂಕಿಯ ಸಂಖ್ಯೆಗಳನ್ನು ರಚಿಸಬಹುದು? ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡ್ರಿ. ಎಷ್ಟು ಅಂಕಿ ಅಂತಂದರೆ 2 ಅಂಕಿ ಅಂದರೆ ನಾವೊಂದು ಟೇಬಲ್ ಹಾಕೊಂಬಿಡೋಣ್ರಿ, ನಿಮ್ಗೆ ಮತ್ತೆ ಸರಳ ಆಗ್ತದೆ. 2 ಅಂಕಿ ಅಂದರೆ ಒಂದು ಬಿಡಿ, ಇನ್ನೊಂದು 10, ರೈಟ್? ಹಾಗಾದರೆ ಇಲ್ಲಿ ಎಷ್ಟು ಟೋಟಲ್ ಅಂಕಿಗಳದಾವ? 5 ಅಂಕಿಗಳದಾವ. ಎಷ್ಟು ಅಂಕಿಗಳದಾವ ರೀ? 5 ಅಂಕಿಗಳದಾವ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 5 ಅಂಕಿಗಳನ್ನು ಜೋಡಿಸಿದ್ರೆ ಅಂದರೆ 1 ಅಂಕಿ ಮೈನಸ್ ಆಗಬೇಕು. 10ರ ಸ್ಥಾನದಲ್ಲಿ ಉಳಿಯೋದು 4 ಅಂಕಿಗಳು. ಹಾಗಾದರೆ ಟೋಟಲ್ ಎಷ್ಟು ಅಂಕಿಗಳನ್ನು ನಾವು ಮಾಡ್ಬೋದು ರೀ? 4 5 20 ಅಂಕಿಗಳನ್ನು ರಚಿಸ್ಬೋದು. ಇನ್ನು ಪುನರಾವರ್ತನೆ ಆಗಿತ್ತು ಅಂದರೆ ಮತ್ತೊಳ್ಳೆ ಏನಾಗುತ್ತೆ ರೀ, 2ರಲ್ಲಿಯೂ ಕೂಡ 5 ಅಂಕಿಗಳನ್ನು ನಾವು ರಚಿಸಬಹುದು. ಹಾಗಾದರೆ 5 × 5 = ಎಷ್ಟಾಗ್ತದೆ ರೀ? 25. ಇನ್ನು ಕ್ರಮಯೋಜನೆ. ಕೊಟ್ಟಿರುವ ವಸ್ತುಗಳ ಗುಂಪಿನಿಂದ ಕೆಲವು ಅಥವಾ ಎಲ್ಲ ವಸ್ತುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸುವುದಕ್ಕೆ ಕ್ರಮಯೋಜನೆ ಎನ್ನಲಾಗುವುದು. ಇಲ್ಲಿ ವಸ್ತುಗಳ ಕ್ರಮ ಅಥವಾ ಸ್ಥಾನ ಅತ್ಯಂತ ಪ್ರಮುಖವಾಗಿರುತ್ತದೆ. ಹಾಗಾದರೆ ಸೂತ್ರ ನೋಡ್ರಿ ಏನೈತೆ, ಈ ರೀತಿ ಕೊಟ್ಟಿದ್ದಾರಲ್ಲ, ಹೀಗೆ ಬರಿಬೋದು. NPR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್. n - r ಫ್ಯಾಕ್ಟೋರಿಯಲ್ ಅಂದರೆ ಈ r ಎಂಬುದು ≤ 0. 0ಗಿಂತ ಕಡಿಮೆ ಆಗಲ್ಲ, 0ಗೆ ಸಮ ಆಗ್ಬೋದು. ಇನ್ನು n r ≤ n ಅಂದರೆ r n ನಂಬರ್ಗಿಂತ ಹೆಚ್ಚು ಗರಿಷ್ಠ ನಂಬರ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ n-ಗಿಂತ ಏನಾಗಲ್ಲ, ಗರಿಷ್ಠ ಆಗಂಗಿಲ್ಲ, ಆದರೆ n-ಗೆ ಇದು ಸಮ ಆಗಿರಬಹುದು. ಇನ್ನು ಇಲ್ಲಿ n ಒಟ್ಟು ವಸ್ತುಗಳ ಸಂಖ್ಯೆ, r ಆಯ್ಕೆ ಮಾಡಿ ಜೋಡಿಸಬೇಕಾದ ವಸ್ತುಗಳ ಸಂಖ್ಯೆ, ಮತ್ತು n ಫ್ಯಾಕ್ಟೋರಿಯಲ್ ಅಂದರೆ n × n - 1 × ಇಲ್ಲಿವರೆಗೆ 1ರವರೆಗೆ ಬರಿತಾ ಇದ್ದಾಗ. ಹಾಗಾದರೆ ನಾವು 2 ಫ್ಯಾಕ್ಟೋರಿಯಲ್ ಅಂದರೆ 2 × 1, 4 ಫ್ಯಾಕ್ಟೋರಿಯಲ್ ಅಂದರೆ 4 3 × 2 × 1 ಈ ರೀತಿಯಾಗಿ ಬರಿತಾ ಇದ್ದಾವೆ. ಹಾಗೆ NP0
ಈಕ್ವಲ್ ಟು 1. ಅಂದರೆ ಒಟ್ಟು ವಸ್ತುಗಳ ಸಂಖ್ಯೆ ಎಷ್ಟು n ಇದೆ, ಆಯ್ಕೆ ಮಾಡಿದ r ಎಷ್ಟಿದೆ 0 ಇದೆ, ಅಂದರೆ ಇದರ ವ್ಯಾಲ್ಯೂ ಎಷ್ಟಾಗ್ತದೆ 1 ಆಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ NPN ವಸ್ತುಗಳ ಸಂಖ್ಯೆನೂ n ಇದೆ, ಆಯ್ಕೆನೂ n ಇದೆ, ಹಾಗಾದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ n ಫ್ಯಾಕ್ಟೋರಿಯಲ್ ಅದು ಬರ್ತಾ ಇದೆ. ಇನ್ನು ವಸ್ತುಗಳ ಸಂಖ್ಯೆ n ಇದೆ, ಆಯ್ಕೆ ಮಾಡುವುದು ಒಂದೇ ಸಂಖ್ಯೆ, ಅಂದರೆ ಅಲ್ಲಿ ಎಷ್ಟು ವಸ್ತುಗಳದಾವಲ್ಲ ಅಷ್ಟೇ ಏನು ಬರ್ತಾ ಇದೆಯಪ್ಪ ಅಂದ್ರೆ ಆಯ್ಕೆ ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ n ಅಂದ್ರೆ 100 ತೊಗೊಂಡಿನಿ ರೀ, ಆಯ್ಕೆ ವಿಧಾನ 1 NP1 ಈಕ್ವಲ್ ಟು n, ಹಾಗೆ 100P1 ಈಕ್ವಲ್ ಟು ಹೊಳೆ ಎಷ್ಟಾಗ್ತದೆ ರೀ 100 ಆಗ್ತಾ ಇದೆ. ನೆಕ್ಸ್ಟ್ NPN 10P10, ಹಾಗಾದ್ರೆ ಇಲ್ಲಿ n ಫ್ಯಾಕ್ಟೋರಿಯಲ್ ಅಂದರೆ ಇಲ್ಲಿ 10 ಫ್ಯಾಕ್ಟೋರಿಯಲ್. 10 ಫ್ಯಾಕ್ಟೋರಿಯಲ್ ಅಂದರೆ ಗೊತ್ತಿರಬೇಕು ಏನು, 10 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1, ಇವೆಲ್ಲವುಗಳ ಗುಣಲಬ್ಧವನ್ನು ನಾವೇನು ಕೊಡ್ತೀವಿ ಅಂದ್ರೆ 10 ಫ್ಯಾಕ್ಟೋರಿಯಲ್ ಅಂತ ಕರೀತಾ ಇದ್ದಾವೆ. ನೆಕ್ಸ್ಟ್ ವಿಕಲ್ಪ ಅಂದ್ರೇನು, ಕೊಟ್ಟಿರುವ ವಸ್ತುಗಳ ಗುಂಪಿನಿಂದ ಕ್ರಮವಾಗಿ ಪರಿಗಣಿಸದೆ ಕೆಲವು ವಸ್ತುಗಳನ್ನು ಆಯ್ಕೆ ಮಾಡುವುದಕ್ಕೆ ವಿಕಲ್ಪ ಎನ್ನಲಾಗುವುದು. ಇಲ್ಲಿ ಗುಂಪಿನಿಂದ ಕೆಲವು ವಸ್ತುಗಳನ್ನು ಪರಿಗಣಿಸದೆ ಕೆಲವು ವಸ್ತುಗಳನ್ನು ಆಯ್ಕೆ ಮಾಡುವುದಷ್ಟೇ ವಿಕಲ್ಪ. ಇಲ್ಲಿ ಆಯ್ಕೆ ಮಾತ್ರ ಮುಖ್ಯ, ಕ್ರಮವಲ್ಲ. ಅಲ್ಲಿ ಕ್ರಮನೂ ಮುಖ್ಯ ಆಗಿತ್ತು, ಸ್ಥಾನನೂ ಮುಖ್ಯ ಆಗಿತ್ತು, ಬಟ್ ಇಲ್ಲಿ ಆಯ್ಕೆ ಮಾಡುವ ವಿಧಾನ ಮಾತ್ರ ಮುಖ್ಯ, ಇಲ್ಲಿ ಕ್ರಮವಾಗಿ ವಿಧಾನಗಳಲ್ಲ. ಇಲ್ಲಿ ಸೂತ್ರ ನೋಡ್ರಿ ಏನು ಬರ್ತದಪ್ಪ ಅಂದ್ರೆ NCR ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಫ್ಯಾಕ್ಟೋರಿಯಲ್. ಇದು ವಿಕಲ್ಪವನ್ನು ಕಂಡುಹಿಡಿಯುವಂಥ ಸೂತ್ರ. ಇನ್ನು NC0 ಈಕ್ವಲ್ ಟು 1, ಅಂದರೆ n ವಸ್ತುಗಳದಾವ, ಇಲ್ಲಿ ಆಯ್ಕೆ ಮಾಡುವಂಥ ವಿಧಾನ 0 ಐತಿ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗ್ತದೆ 1 ಆಗ್ತಾ ಇದೆ. ಇನ್ನು n ಫ್ಯಾಕ್ಟೋರಿಯಲ್ ಅದಾವ, ಇಲ್ಲಿ n ವಸ್ತುಗಳದಾವ, ಒಂದನ್ನು ವಸ್ತು ಆಯ್ಕೆ ಮಾಡುವ ವಿಧಾನ ಅಂದರೆ n ಬರ್ತಾ ಇದೆ. ಸೊ ಕ್ರಮವಿಧಾನ ಮತ್ತು ವಿಕಲ್ಪದಲ್ಲಿ ಎರಡೂ ಅಂಶಗಳು ಸೇಮ್ ಬರ್ತಾ ಇದೆ ನೋಡ್ರಿ. ನೆಕ್ಸ್ಟ್ ಕ್ರಮವಿಧಾನದಲ್ಲಿ n ವಸ್ತುಗಳನ್ನು n ವಿಧದಲ್ಲಿ ಆಯ್ಕೆ ಮಾಡಬೇಕಾಗೈತಿ ಅಂದರೆ ಅಲ್ಲಿ ಎಷ್ಟು ವಿಧಾನ ಅಂದರೆ ಒಂದೇ ಒಂದು ವಿಧಾನ ಬರ್ತಾ ಇದೆ, ಆದರೆ ಇಲ್ಲಿ n ಫ್ಯಾಕ್ಟೋರಿಯಲ್ ಬರ್ತಾ ಇದೆ. ನೆಕ್ಸ್ಟ್ 100 ವಸ್ತುಗಳಲ್ಲಿ ಆಯ್ಕೆ 0 ಅದಾವ ಅಂದರೆ ಒಂದೇ ಬರ್ತಾ ಇದೆ. 100 ವಸ್ತುಗಳಲ್ಲಿ ಒಂದು ವಸ್ತುವನ್ನು ಆಯ್ಕೆ ಮಾಡಿದರೆ ಎಷ್ಟು ಬರ್ತಾ ಇದೆ 100 ವಿಧಾನಗಳು ಬರ್ತಾ ಇದ್ದಾವ. ನೆಕ್ಸ್ಟ್ 100 ವಸ್ತುಗಳನ್ನು 100 ವಿಧಾನದಲ್ಲಿ ಆಯ್ಕೆ ಮಾಡಿದರೆ ಅದ್ರ ವ್ಯಾಲ್ಯೂ ಕೂಡ ಎಷ್ಟು ಬರ್ತಾ ಇದ್ರೆ 1 ಬರ್ತಾ ಇದೆ. ಸೊ NC0 ಅಂದ್ರೂ 1, NCN ವ್ಯಾಲ್ಯೂವು 1 ಬರ್ತಾ ಇದೆ. ಇನ್ನು ಕ್ರಮಯೋಜನೆ ಮತ್ತು ವಿಕಲ್ಪಗಳ ನಡುವಿನ ಸಂಬಂಧ ಇಲ್ಲಿದೆ ನೋಡ್ರಿ, NPR ಈಕ್ವಲ್ ಟು NCR ಇಂಟು R ಫ್ಯಾಕ್ಟೋರಿಯಲ್. ಈ ಸಂಬಂಧ ಕ್ರಮಯೋಜನೆ ಮತ್ತು ವಿಕಲ್ಪದ ನಡುವಿನ ಸಂಬಂಧವಾಗಿದೆ. ನೋಡ್ರಿ, ಒಬ್ಬ ವ್ಯಕ್ತಿಯ ಬಳಿ 4 ಶರ್ಟುಗಳು 3 ಟೈಗಳಿವೆ. ಅವನು ಒಂದು ಶರ್ಟು ಮತ್ತು ಒಂದು ಟೈಯನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಧರಿಸಬಹುದು? ನೋಡ್ರಿ, ಎಣಿಕೆಯ ಮೂಲ ತತ್ವ 4 ಶರ್ಟ್ಗಳು ಇಂಟು 3 ಟೈಗಳನ್ನಂದ್ರೆ 12 ವಿಭಿನ್ನ ರೀತಿ ಅವ ಏನು ಮಾಡ್ಬೋದು ರೀ ರಚಿಸ್ಬೋದು. SB ಜೈ ಬಜರಂಗ್ ಬಲಿ. ನೆಕ್ಸ್ಟ್ ನೋಡ್ರಿ, 5P2 ನ ಬೆಲೆ ಎಷ್ಟು? ನೋಡ್ರಿ, ನಾ NPR ವ್ಯಾಲ್ಯೂವನ್ನು ಕಂಡುಹಿಡಬೇಕಾದ್ರೆ ಹೇಳಿದೆ ಏನು, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. n ಫ್ಯಾಕ್ಟೋರಿಯಲ್ ಅಂದರೆ 5 ಫ್ಯಾಕ್ಟೋರಿಯಲ್, 5ರಾಗ 2ಗಳಾದ್ರೆ 3 ಫ್ಯಾಕ್ಟೋರಿಯಲ್ ಉಳಿತಾ ಇದೆ. ಇದನ್ನು ಬಿಡಿಸ್ತೀನಿ ರೀ, 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡ್ಬಿಡ್ತೀನಿ. ಯಾಕೆ ಕೆಳಗಡೆ 3 ಫ್ಯಾಕ್ಟೋರಿಯಲ್ ಇದೆ, ಇದು ಕ್ಯಾನ್ಸಲ್. 5 4 20. ಸೊ ಸರಿಯಾದ ಉತ್ತರ ಯಾವುದು? 20. ಉತ್ತರ ಸಹಿತ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ವಿವರಣೆ ಮಾಡ್ತಾ ಇದ್ದೇನೆ ರೀ. ಸೊ 6C3 ನೋಡ್ರಿ, NCRನ ವ್ಯಾಲ್ಯೂ ಕಂಡಿಡಿ ಅಂದಾನ. ಹಾಗಾದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಫ್ಯಾಕ್ಟೋರಿಯಲ್. n ಫ್ಯಾಕ್ಟೋರಿಯಲ್ ಅಂದರೆ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ
ಆರ್ ಅಂದ್ರೆ 3 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್, ಆರಾಗ 3 ಹೋದ್ರೆ 3 ಫ್ಯಾಕ್ಟೋರಿಯಲ್. ಹಾಗಾದರೆ 6 ಫ್ಯಾಕ್ಟೋರಿಯಲನ್ನು ಹಿಂಗೆ ಬರ್ತೀನಿ ನೋಡ್ರಿ, 6 5 4 ಇಂಟು 3 ಫ್ಯಾಕ್ಟೋರಿಯಲ್. ಇನ್ನೊಂದು 3 ಫ್ಯಾಕ್ಟೋರಿಯಲ್ ಹಿಂಗೆ ಬರ್ತೀನಿ ರೀ, 3 2 ಇಂಟು 1 ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 3 ಇಂಟು 2 6, 6 ಒಂದಲೇ 6. ಸೊ ಏನು ಉಳಿತು ರೀ, 5 ಉಳಿತು. 5 ಇಂಟು 4 20 ರೂಪದಲ್ಲಿ. ಆಪ್ಷನ್ ಎ ಆಂಜನೇಯ. ನೆಕ್ಸ್ಟ್, 5 ವಿದ್ಯಾರ್ಥಿಗಳಿಂದ 3 ವಿದ್ಯಾರ್ಥಿಗಳ ಒಂದು ಸಮಿತಿಯನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಆಯ್ಕೆ ವಿಧಾನ ಯಾವ ವಿದ್ಯಾರ್ಥಿ ಆರಿಸ್ಬೇಕು, ಏನದ ಆರಿಸ್ಬೇಕು ಗೊತ್ತಿಲ್ಲರಿ, ಇಲ್ಲಿ ಬರೀ ಆಯ್ಕೆ ಮಾಡುವಂಥ ವಿಧಾನ. ಸಮಿತಿಯನ್ನು ಆಯ್ಕೆ ಮಾಡಬೇಕು. ಇದು ಎಷ್ಟು ರೀತಿಯಲ್ಲಿ, ಸೊ ಅದೇ ಹೇಳಿದ್ರಿ, 5 ವಿದ್ಯಾರ್ಥಿಗಳು ಎನ್ ಆದರೆ ಆಯ್ಕೆ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆ 3, 5C3. ಹಾಗಾದರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 5ರಾಗ 3 ಹೋದ್ರೆ 2 ಫ್ಯಾಕ್ಟೋರಿಯಲ್. ಹಾಗಾದರೆ 5 ಫ್ಯಾಕ್ಟೋರಿಯಲ್ ಅಂದ್ರೆ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಬರ್ತೀನಿ ರೀ, ಯಾಕೆ ಇಲ್ಲಿದೆ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1, 3 ಒಂದಲೇ 3 ಒಂದಲೇ 2 ಒಂದಲೇ 2 ಎರಡಲೇ 5 ಎರಡಲೇ 10. ಸೊ ಎಷ್ಟು ವಿಧಾನದಲ್ಲಿ ಆರಿಸ್ಬೋದು ನಾವು, 10 ವಿಧಾನದಲ್ಲಿ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, MATH ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ 4 ಅಕ್ಷರಗಳ ಪದಗಳನ್ನು ರಚಿಸಬಹುದು. ನೋಡ್ರಿ, ಅವನು ಹೇಳಿದ ಎಷ್ಟು ಪದಗಳದಾವ, 4 ಪದಗಳದಾವ, 4 ಪದ ಅಕ್ಷರ. ನೋಡ್ರಿ, 4 ಅಕ್ಷರಗಳನ್ನು ಬಳಸಿ, ಹೌದಾ, ಅರ್ಥವಿರಲಿ ಅಥವಾ ಇಲ್ಲದಿರಲಿ ಅದಾನ. ಅದು ಮೇನ್ ರೀ, ಯಾಕೆ ಅರ್ಥವಿರಬೇಕು ಅಂದಿದ್ದ ಅಂದ್ರೆ ಮತ್ತೆ ರಚನೆ ಮಾಡಬೇಕಾದ್ರೆ ಇದಾಕಿತ್ತು, ಅರ್ಥವಿರಲಿ ಅಥವಾ ವಿರದೇ ಇರಲಿ. 4 ಅದಾವ, 4 ಪದಗಳನ್ನು ಯೂಸ್ ಮಾಡ್ಬೋದು. ಒಂದು ಪದಕ್ಕೆ ಮೈನಸ್ ಆಗುತ್ತೆ, 3 ಪದಗಳನ್ನು ಯೂಸ್ ಮಾಡ್ಬೋದು. 2 ಪದಗಳನ್ನು 2 ಅಕ್ಷರಗಳನ್ನು ಯೂಸ್ ಮಾಡ್ಬೋದು, 1 ಅಕ್ಷರವನ್ನು ಯೂಸ್ ಮಾಡ್ಬೋದು. ಹಾಗಾದರೆ 1 ಇಂಟು 2 ಇಂಟು 3 ಇಂಟು 4 ಮಾಡಿದಾಗ 24 ಬರ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಜರಂಗ್ ಬಲಿ. ನೆಕ್ಸ್ಟ್ ನೋಡ್ರಿ, NC0ನ ಬೆಲೆ ಎಷ್ಟು ನಾ ಹೇಳಿದ್ದೇವೆ. ಸೊ ಆಗಳ ವಿಕಲ್ಪವನ್ನು ಹೇಳುವ ಹೊತ್ತಿನ ಕೆಲವು ಅಂಶಗಳನ್ನು ಹೇಳಿರಿ. NC0 ಅಂದರೆ ಎನ್ ಫ್ಯಾಕ್ಟೋರಿಯಲ್ ಅಲ್ಲ. ಈಗ ಬೆಲೆ ಹಾಕಿಬಿಡೋಣ ನೋಡ್ರಿ, ಏನು ಕನ್ಫರ್ಮ್ ಮಾಡ್ಕೊಂಬಿಡ್ದು, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್. ಹೌದಾ, ಆರ್ ಫ್ಯಾಕ್ಟೋರಿಯಲ್ ಜಾಗದಾಗ ಏನೈತಿ, 0 ಐತಿ, 0 ಹಾಕೋಣ ಇಂಟು n ಮೈನಸ್ 0 ಅಂದರೆ ಎನ್ ಫ್ಯಾಕ್ಟೋರಿಯಲ್. ಹಾಗಾದ್ರೆ 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವಾಗಲೂ 1 ಆಗಿರ್ತದೆ. ಎನ್ ಫ್ಯಾಕ್ಟೋರಿಯಲ್ 1 ಇಂಟು ಎನ್ ಫ್ಯಾಕ್ಟೋರಿಯಲ್, ಎನ್ 1 n1. ಸೊ ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬರ್ತದೆ ರೀ, 1 ಬರ್ತಾ ಇದೆ. NC0 ವ್ಯಾಲ್ಯೂ ಎಷ್ಟು ಬರ್ತಾ ಇದ್ದಾರೆ, 1 ಬರ್ತಾ ಇದೆ. 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. ನೆಕ್ಸ್ಟ್, 10 ಜನರಿರುವ ಗುಂಪಿನಲ್ಲಿ ಪ್ರತಿಯೊಬ್ಬರು ಪರಸ್ಪರ ಕರಚಾಲನೆ ಮೀನ್ಸ್ ಹ್ಯಾಂಡ್ಶೇಕ್ ಹಸ್ತಲಾಗ ಮಾಡಿದರೆ ಒಟ್ಟು ಕರಚಾಲನೆಗಳ ಸಂಖ್ಯೆ ಎಷ್ಟು? ಸೊ ನೋಡ್ರಿ, 10 ಮಂದಿ ಅದಾರ. ಹಾಗಾದರೆ ಹ್ಯಾಂಡ್ಶೇಕ್ ಮಾಡಬೇಕಂದ್ರೆ ಇಬ್ಬರು ಬೇಕಾ, ಒಬ್ಬರಿಂದ ಆಗಂಗಿಲ್ಲ, ಇಬ್ಬರು ಬೇಕಾ. ಹಾಗಾದರೆ 10 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಇಂಟು 10ರಲ್ಲಿ 2 ಹೋದರೆ 8 ಫ್ಯಾಕ್ಟೋರಿಯಲ್. ಹಾಗಾದರೆ 10 ಫ್ಯಾಕ್ಟೋರಿಯಲ್ನ 10 ಇಂಟು 9 ಇಂಟು 8 ಫ್ಯಾಕ್ಟೋರಿಯಲ್ ಅಂತ ಬರ್ಕೋತೀನಿ ರೀ. 2 ಫ್ಯಾಕ್ಟೋರಿಯಲ್ನ 2 ಇಂಟು 1 ಬರೀತೀನಿ ರೀ. 8 ಫ್ಯಾಕ್ಟೋರಿಯಲ್ ಹಾಗೆ ಬರ್ಕೋತೀನಿ, ಯಾಕೆ ಮೇಲಿದೆ ಇದು 8 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತಾ. 2 1 2 5 10. ಹಾಗಾದರೆ 5 ಇಂಟು 9 ಟೋಟಲ್ ಎಷ್ಟಾಗ್ತದೆ ರೀ, 45. ಹಾಗಾದರೆ 10 ಜನರಿದ್ದಾಗ ಅಲ್ಲಿ ಹ್ಯಾಂಡ್ಸ್ಗಳ ಸಂಖ್ಯೆ 45. ಇಲ್ಲಿ ಅದೇ ರೀತಿಯಾದ ಪ್ರಶ್ನೆಗಳ ತಗೋತಿದ್ದೀನಿ ರೀ. GPSTR, HSCR, KRTET, PST. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಸುಲಭ ಮಟ್ಟದಂಥ ಪ್ರಶ್ನೆಗಳಿದ್ದಾವೆ. ಏನು, ಒಬ್ಬ ವ್ಯಕ್ತಿಯ ಬಳಿ 5 ಶರ್ಟುಗಳು ಮತ್ತು 4 ಪ್ಯಾಂಟ್ಗಳಿವೆ. ಅವನು ಒಂದು ಶರ್ಟು ಮತ್ತು ಒಂದು ಪ್ಯಾಂಟನ್ನು ಎಷ್ಟು ವಿಭಿನ್ನ ರೀತಿ ಹಾಕಿಕೊಳ್ಳಬಹುದು? ಸೊ ಇಲ್ಲಿ ಗೊತ್ತಿದೆ, 5 ಇಂಟು 4 20 ರೀತಿ.
ಎಣಿಕೆಯ ಮೂಲತತ್ವ.